ಸ್ಥಾನದಲ್ಲಿ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ನಮ್ಮನ್ನು ಏರಿಸಿದಂತ ದೇವರ ಒಂದು ದೇಹದಲ್ಲಿ ಕೈ ಹಾಕ್ಲಿಕ್ಕೆ ಹೋಗುತ್ತಾ ಇದ್ದೇವೆ, ಅದರ ರಕ್ತದಲ್ಲಿ ಕೈ ಹಾಕ್ಲಿಕ್ಕೆ ಹೋಗುತ್ತಾ ಇದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಶಿಲುಬೆಯಲ್ಲಿ ಆತನು ಪಟ್ಟಿದಂತ ಶ್ರಮೆಯನ್ನು, ಆ ನೋವನ್ನು, ಕಷ್ಟವನ್ನು, ಕಲ್ವಾರಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಆತನ ಒಂದು ಮುಖದಲ್ಲಿ ಉಬ್ಬಿದಂತಹ ಸಂಗತಿಯನ್ನು, ಆತನ ಕೈಗಳಿಗೆ ಕಾಲುಗಳಿಗೆ ಹೊಡೆದಂತಹ ಮೊಳಗಳನ್ನು ನಾವು ನೆನಪು ಮಾಡಿಕೊಳ್ಳೋಣ. ಯಾಕಂದ್ರೆ ಆ ಒಂದು ದೇಹವು, ಆ ಒಂದು ಶರೀರವು, ಆ ಒಂದು ಜೀವವು ಲೋಕದಲ್ಲಿ ಸಿಂಹಾಸನದಲ್ಲಿ ಅದ್ಭುತವಾಗಿರುವಂತಹ ಅಧಿಕಾರ ಸ್ಥಾನದಲ್ಲಿರುವಂತಹ ದೇಹ, ಆ ದೇಹವು ಆ ಪರಲೋಕವನ್ನು ಬಿಟ್ಟು ಪಾಪಿಯಾಗಿರುವಂತಹ, ಮಣ್ಣಾಗಿರುವಂತಹ ಈ ಒಂದು ಕೊಳಕಾಗಿರುವಂತಹ ಪಾಪದ ಸ್ಥಳದಲ್ಲಿ ಬಂದು ತನ್ನ ದೇಹವನ್ನು, ರಕ್ತವನ್ನು ಬಿಡಲಲ್ಲೆನು ಎಂಬುದಾಗಿ ಎನಿಸದೆ ಎಲ್ಲವನ್ನು ನಮಗಾಗಿ ಕೊಟ್ಟಿದಂತಹ ಆ ದೇಹವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಯಾಕಂದ್ರೆ ಮನುಷ್ಯನ ಒಂದು ಪಾಪದ ದೇವರನ್ನು ನೋಡ್ಲಿಕ್ಕೆ ಆಗದ ಹಾಗೆ ಅಡ್ಡಿ ಗೋಡೆಯಾಗಿದೆ ಎಂಬುದಾಗಿ ವಚನವನ್ನು ನೋಡುತ್ತೇವೆ. ಮನುಷ್ಯನು ಒಬ್ಬನೂ ಕೂಡ ದೇವರನ್ನು ಇದುವರೆಗೆ ನೋಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅಂತ ಪರಿಶುದ್ಧವಾಗಿರುವಂತಹ ದೇಹ ನೆನಪು ಮಾಡಿಕೊಂಡು ನಿಮ್ಮನ್ನು ನೀವು ದೇವರ ಮುಂದೆ ತಗ್ಗಿಸಿಕೊಂಡು ಕ್ಷಮಾಪಣೆ ಹೊಂದಿಕೊಂಡು ಅದನ್ನು ತೆಗೆದು ತಿನ್ನುವುದಾದ್ರೆ ನಮಗೆ ನ್ಯಾಯ ತೀರ್ಪಿಲ್ಲ. ಹಾಗೆ ತಿಂದಿ ಕುಡಿಯುವವನಿಗೆ ನ್ಯಾಯ ತೀರ್ಪಿದೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ರೊಟ್ಟಿಗಾಗಿ ದೇವರ